ನಮ್ಮ ಅಣ್ಣನವರಾದ ಅಂಜಿನಗೌಡರವರು ದಿನಾಂಕ 10/3/2025 ಬೆಳಗ್ಗೆ 11:45 ನಮ್ಮನ್ನು ಅಗಲಿದ ಆಘಾತದಲ್ಲಿ ನಮ್ಮ ಕುಟುಂಬವಿದ್ದಾಗ ನಮ್ಮಷ್ಟೇ ಅಗಾಧ ನೋವು ದುಃಖವನ್ನು ಅನುಭವಿಸಿ ಅವರ ಪಾರ್ಥಿವ ಶರೀರವನ್ನು ಸಹಸ್ರ ಸಂಖ್ಯೆಯಲ್ಲಿ ವೀಕ್ಷಿಸಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮನ್ನು ಸಂತೈಸಿ ಸಾಂತ್ವನ ಹೇಳಿ ನಮ್ಮ ದುಃಖ ತಮ್ಮ ದುಃಖವಂತೆ ತಿಳಿದ ಎಲ್ಲ ನಮ್ಮ ಹಿತೈಷಿಗಳು ಬಂಧು ಬಳಗದವರು ಮತ್ತು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳು. 11ನೇ ದಿನದ ಕಾರ್ಯಕ್ರಮ ದಿನಾಂಕ 20/3/2025 ಬೆಳಗ್ಗೆ 11 ಗಂಟೆಗೆ ವೈಕುಂಠ ಸಮಾರಾಧನೆಯನ್ನು ನಮ್ಮ ಸ್ವಗೃಹ ಮೇಲಾಗಾಣಿ ಗ್ರಾಮದಲ್ಲಿ ಏರ್ಪಡಿಸಿದ್ದು, ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ನಮ್ಮ ಕುಟುಂಬದ ಪರವಾಗಿ ಸವನೀಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ತಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಹ್ವಾನ ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆ ಇರಲಿ. ಹಾಗೂ ಇದೇ ದಿನ ರಾತ್ರಿ 8 ಗಂಟೆಗೆ ನಮ್ಮ ಅಣ್ಣನವರಿಗೆ ಇಷ್ಟವಾಗಿದ್ದ ದಾನವೀರ ಶೂರಕರ್ಣ ಎಂಬ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿದ್ದು, ಈ ಬಗ್ಗೆ ವಿವರವನ್ನು ನಮ್ಮ ಸೋದರ ಮಾವನವರಾದ ಶ್ರೀ ಪದ್ಮನಾಭಗೌಡ ಅವರು ತಿಳಿಸುತ್ತಾರೆ. ಹಾಗೂ ಇದೇ ವಿಚಾರವನ್ನು ನಮ್ಮ ಸಹೋದರರಾದ MC ಸುರೇಂದ್ರಗೌಡ ಅವರು ತೆಲುಗಿನಲ್ಲಿ ಹೇಳ್ತಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಾವು ವೈಯಕ್ತಿಕ ಆಹ್ವಾನವನ್ನು ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆಯಾಚಿಸಿ ತಾವೆಲ್ಲರೂ ನಮ್ಮ ಅಣ್ಣನ ವೈಕುಂಠ ಸಮಾರಾಧನೆಯಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಮತ್ತೊಮ್ಮೆ ಕೋರುತ್ತೇವೆ. ನಮ್ಮ ಕುಟುಂಬದ ಪರವಾಗಿ, ನಮ್ಮ ಬಂಧು ಬಳಗದ ಪರವಾಗಿ, ನಮ್ಮ ಅಣ್ಣನವರ ಅಭಿಮಾನಿಗಳ ಪರವಾಗಿ ನಾವು ತಮ್ಮೆಲ್ಲರಲ್ಲೂ ಪ್ರಾರ್ಥಿಸುತ್ತೇವೆ. ಶ್ರೇಯೋಭಿಲಾಷಿಗಳೇ, ಹಿತೈಷಿಗಳೇ, ಬಂಧು ಮಿತ್ರರೇ, ಸ್ನೇಹಿತರೆ, ಇಲ್ಲಿನ ವಿಚಾರ ಏನಂತಂದರೆ, ದಿನಾಂಕ 10/3/2025 ನಮ್ಮ ಅಣ್ಣನವರಾದಂಥ MC ನೀಲಕಂಠೇಗೌಡರು ಸ್ವರ್ಗಸ್ಥರಾಗಿರುತ್ತಾರೆ ಮತ್ತು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳಿಗೆ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ನಮ್ಮ MC ಕುಟುಂಬದ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರು, ಶ್ರೇಯೋಭಿಲಾಷಿಗಳು ಬಂದು ಆ ಒಂದು ದುಃಖದಲ್ಲಿದ್ದಂಥ ನಮ್ಮನ್ನು ಆ ಶಕ್ತಿಯನ್ನು ಭರಿಸುವಂತಹ ಒಂದು ಇದನ್ನು ನೀವು ನೀಡಿರುತ್ತೀರಿ. ಅದೇ ರೀತಿಯಾಗಿ ನಮ್ಮ ಅಣ್ಣನ 11ನೇ ದಿನದ ಕಾರ್ಯವನ್ನು 20/3/2025 ಗುರುವಾರ 11 ಗಂಟೆಗೆ ನಮ್ಮ ಸ್ವಗೃಹವಾದ ಮೇಲಾಗಾಡಿಯಲ್ಲಿ ಇಟ್ಕೊಂಡಿರ್ತೀವಿ. ಇದನ್ನು ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಆಹ್ವಾನ ನೀಡಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ತಾವು ಯಾವುದೇ ಅನ್ಯತಾ ಭಾವಿಸಿದಿರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅಣ್ಣನ ಆತ್ಮ ಚಿರಶಾಂತಿಯನ್ನು ಕೋರೋದಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನು ನಾವು ನಮ್ಮ ಕುಟುಂಬದ ಪರವಾಗಿ ನೀಡ್ತಾ ಇದ್ದೀವಿ. ಇದನ್ನೇ ಆಹ್ವಾನವೆಂದು ತಿಳಿದು ಬಂದು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ನಮ್ಮ MC ಕುಟುಂಬದ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮಗಳಿಗೂ ಕೂಡ ವಿಶೇಷವಾದ ವಂದನೆಗಳು ಮಾಡ್ತಿರ್ತ ಮಾತುಗಳನ್ನು ನಿಮಗೂ ನಮಗೂ ಎಲ್ರಿಗೂ ತಿಳಿದಾಗೆ ಕಳೆದ 10ನೇ ತಾರೀಕು ಹಿರಿಯ ರಾಜಕಾರಣಿ ಸುದ್ದಿಯಾದಂಥ ನಮ್ಮ ಬಂಧುಗಳು ಅಂದರೆ ನಮ್ಮ ಬಾಬೆಲ್ಲ ಇರ್ತಕ್ಕಂಥ ವಿಶೇಷವಾಗಿ MC ನೀಲಕಂಠೇಗೌಡರು ಜೀವನ ಅಷ್ಟೇ ಅಲ್ಲ, ನೀವು ಪ್ರತಿಯೊಂದು ಗಮನಿಸ್ತಾ ಇದ್ದೀರಾ. 10ನೇ ತಾರೀಕಿನಿಂದ ಸುಮಾರು 5-6 ದಿವಸದಿಂದ ಕೂಡ ಅವರು ಅಂತಿಮ ಸಂಸ್ಕಾರಕ್ಕೆ ಮುಳಬಾಗ ತಾಲೂಕಲ್ಲ, ಕೋಲಾರ ಜಿಲ್ಲೆ ಅಲ್ಲ, ಬೆಂಗಳೂರಿನಿಂದ ಅಲ್ಲ, ತಮಿಳುನಾಡಿನಿಂದ ಕೂಡ ಬಂದಿದ್ರು. ಖಾಲಿ ಆಂಧ್ರದಿಂದ ಕೂಡ ಸುಮಾರು ತಮಿಳುನಾಡು ಸ್ಟೇಟ್ನಿಂದ ಕೂಡ ಅವರ ಅಭಿಮಾನಿಗಳು ಬಂದಿದ್ರು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಟೈಮ್ ಸಹಸ್ರಾರು ಜನ ಬಂದರು. ಯಾಕೆ ಮಾಡೋದು?
ಒಂದು ಹಸು ತರ್ಪಣೆ ಆಗ್ಬೋದು, ಶ್ರದ್ಧಾಂಜಲಿ ಆಗ್ಬೋದು, ಅವರ ಸಂದೇಶವನ್ನು ಅರ್ಪಿಸಿ ಹೋಗಿದ್ದಾರೆ. ಇಲ್ಲಿ ಇರುವುದು ಏನಪ್ಪ ಅಂದರೆ, ನಾವಿಲ್ಲಿ ಈ ಕಾರ್ಡ್ಸ್ ಹೊರಿಸಿಲ್ಲ. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮ ಬಂದಾಗ ಕಾರ್ಡ್ಸದ್ದು ಆಹ್ವಾನಿಸೋದಕ್ಕೆ ಸುಮಾರು ಸಾವಿರಾರು ಜನ ಬಂದಿದ್ದಾರೆ. ಪರೋಕ್ಷವಾಗಿ ಗುರುತಿದ್ದರು, ನಮಗೆ ಕೆಲವರು ಹುಡುಗರು ಕೆಲವರು ಗುರುತಿದ್ದಾರೆ, ಕೆಲವರಿಗೆ ಪರಿಚಯ ಇರಲಿಲ್ಲ. ಅಂಥವ್ರಿಗೆ ಕೆಲವರು ಕೊಟ್ಬಿಡೋದು, ಆಮೇಲೆ ಅವ್ರು ಏನು ಅನ್ಕೊತಾರೆ ನೋಡಪ್ಪ ನಮಗೆ ಅವ್ರು ಏನಿಲ್ಲ ಅಂತ. ಅದಕ್ಕೆ ಅದೆಲ್ಲ ಮಾತಾಡಿಕೊಂಡು ಮಾಧ್ಯಮದ ಮುಖಾಂತರವಾಗೇ ಇದನ್ನು ಸ್ವಲ್ಪ ಸಂದೇಶ ಕೊಟ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು, ಅದಕ್ಕೆ ನಿಮ್ಮ ಕೆಲವು ಆಹ್ವಾನ ಕೊಟ್ಟು 24ನೇ ತಾರೀಕು ಅವರ 11ನೇ ಕೊಟ್ಟಿದ್ದೀವಿ, ವೈಕುಂಠ ಸಮಾರಂಭ ಕೊಟ್ಟಿದ್ದೀವಿ. ಆವತ್ತು ರಾತ್ರಿ ಒಂದು ಅವರು, ಯಾಕಂದರೆ ಅವರು ಸ್ವಲ್ಪ ಕಲಾಭಿಮಾನವಾಗಿದ್ದರು. ಪ್ರತಿಯೊಂದು ಅವ್ರ ಜೀವನದಲ್ಲಿ ಪ್ರತಿಯೊಂದು ಲೈಫ್ನಲ್ಲೂ ಕೂಡ ನನಗೆ ముఖ్యంగా ఈరోజు మీడియా మిత్రులకు, ఎలక్ట్రిక్ మీడియాకి అందరికీ కూడా, ప్రతి ఒక్కరికి కూడా మా యొక్క ఎంసీ ఫ్యామిలీ నుండి ధన్యవాదములు. ముఖ్యంగా ఈరోజు తెలియజేస్తున్నది మా అన్నగారైన ఎంసీ నీలకంఠయ్య గౌడ గారు 10వ తారీఖు స్వర్గస్థులైనారు. కావున మీరు అందరూ కూడా తప్పకుండా వచ్చి అతని ఆత్మకు శాంతి చేకూర్చినారు. అతని విషయంకి వచ్చినామంటే, అతనిది బీకోటలో వచ్చి పెట్రోల్ బంకు మరియు అదేవిధంగా తాయిలూరు, ఈ విధంగా ఎన్నో విధాలుగా అతని సొంత వ్యక్తిత్వమే కాకుండా కూడా ప్రతి ఒక్కరికి కూడా ములబాల్ కావచ్చు, బంగారుపేట కావచ్చు, కేజీఎఫ్ కావచ్చు, బీకోట కావచ్చు, పలంనేరు కావచ్చు, ఈ విధంగా ఎన్నో రకాలలో కూడా రాజకీయాల్లో కావచ్చు, విద్యలో కావచ్చు, అన్ని విధాలు కూడా ప్రతి ఒక్కరికి తోడ్పడినాడు. కావున అతను ఆత్మశాంతికి 20వ తారీఖు నాడు మేళాగని స్వగ్రామం నందు, మా యొక్క స్వగ్రామం నందు అతను ఆత్మకు శాంతి చేకూరాలని, అతని ఆత్మ శాంతి కొరకు వైకుంఠ సమారాధన మరియు అదే దినం రాత్రి కూడా అతను కోరిన విధముగా అతనికి ముందున్న ఇష్టం అయిన సూరకర్ణ అనే, అతనికి ఇష్టమైన దానవీర సూరకర్ణ అనే నాటకమును ప్రదర్శిస్తున్నాము. కాబట్టి ఈ ప్రతి ఒక్కటి కూడా అతని ఆత్మకు శాంతి చూపాలని మీ మీడియా మిత్రుల ద్వారా మాకు ప్రతి నలమూలలకు చెప్పేదానికి వీలు కాలం, దానివల్ల మీ మీడియా మిత్రుల ద్వారా తెలియజేస్తారని మీ మీడియా మిత్రులకు అందరికీ కూడా, ప్రతి ఒక్కరికి కూడా, మిత్రులకు, బంధువులకు అందరికీ కూడా మా యొక్క ఎంసీ ఫ్యామిలీ తరఫున ధన్యవాదాలు తెలుపుకుంటూ ఇంత